ಹಲೋ ಗಾಯ್ಸ್, ನಾನು ಶೋಭಿತ್ ಪೂಜಾರಿ. ನನ್ನೊಂದು ತುಂಬ ಟೈಮಿಂದ ಒಂದು ಡ್ರೀಮ್ ಇತ್ತು. ಏನಂದರೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡುವ ಆ ಥರ ಎಲ್ಲ. ಬಟ್ ಏನಂದರೆ ನನಗೆ ಹೆದರಿಕೆ ಆಗ್ತಿತ್ತು. ಅಂದರೆ ನಾನು ಕ್ಯಾಮರಾ ಫೇಸ್ ಮಾಡಿದವನಲ್ಲ ಮೊದಲಿಂದ. ಹಾಗೆ ಫೈನಲಿ ಇವತ್ತು 2 ಮಂತ್ಸ್ ಆದಮೇಲೆ ಹೇಗೋ ಫಸ್ಟ್ ವಿಡಿಯೋ ಪೋಸ್ಟ್ ಮಾಡ್ತಿದ್ದೇನೆ. ಇದು ಚಾನಲಲ್ಲಿ ನಂದು ಡಯಟ್ ರೂಟೀನ್ ಹಾಗೂ ಫಿಟ್ನೆಸ್ ರೂಟೀನ್ನ ಶೇರ್ ಮಾಡ್ತೇನೆ. ಹಾಗೆ ನನಗೆ ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವೀಡಿಯೋಸ್ಗೆ ಸಹ ಸಪೋರ್ಟ್ ಮಾಡಿ. ಇದು ಪಿಕ್ಕಲ್ಲಿ ನೀವು ನೋಡ್ಬೋದು ನಾ ಎಷ್ಟು ಸಫರ್ ಇದ್ದೆ ಅಂತ. ನಾ ಖಾಲಿ 1 ಇಯರ್ ಆಗಿತ್ತು ಜಿಮ್ ಜಾಯ್ನ್ ಆಗಿ ಅಷ್ಟೇ. ಅದು ಟೈಮಲ್ಲಿ ಖಾಲಿ ಜಿಮ್ ಹೋಗ್ತಿದ್ವಿ, ಡಯಟ್ ಏನಂತ ಗೊತ್ತಿರಲಿಲ್ಲ. ಇದು ನಂದು ಬೆಸ್ಟ್ ಟ್ರಾನ್ಸ್ಫಾರ್ಮೇಷನ್. 65 kg ವೆಯ್ಟ್ ಇತ್ತು ಆವಾಗ. ನನಗೊಂದು 4 ಇಯರ್ಸ್ ಬೇಕಾಯಿತು ಈ ಫಿಸಿಕ್ ಮಾಡಲಿಕ್ಕೆ. ಕನ್ಸಿಸ್ಟೆಂಟ್ ಆಗಿ ಜಿಮ್ ಹೋಗ್ತಿದ್ದೆ, ಅದರಿಂದ ಈ ಬಾಡಿ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಯಿತು. ನಂದು ವೆಯ್ಟ್ ಈಗ 65 kg ಇದೆ. ಹೇಗಾದರೂ ಮಾಡಿ ನನಗೆ 70 kg ರೀಚ್ ಆಗಬೇಕು. ಹಾಗಂತ ನಾನು ಡರ್ಟಿ ಬಲ್ಕ್ ಮಾಡಲಿಕ್ಕೆ ಹೋಗೋದಿಲ್ಲ, ಕ್ಲೀನ್ ಡಯಟಿಂದವೇ ರೀಚ್ ಆಗಲಿಕ್ಕೆ ಟ್ರೈ ಮಾಡ್ತೇನೆ. ನಾನು ನಿಮ್ಗೊಂದು ಹೇಳೋದು ಏನಂದರೆ, ನೀವೀಗೊಂದು 5 ಇಯರ್ಸ್ ಜಿಮ್ ಹೋಗಿದ್ರೆ ಅಂತ ಎನಿಸಿ, ಮಿಡ್ಲಲ್ಲಿ ಈಗೊಂದು ಬ್ರೇಕ್ ಆಯ್ತು, ಅಂದರೆ ಒಂದು 3 to 4 ಮಂತ್ ನೀವು ಜಿಮ್ ಜಾಯ್ನ್ ಆಗಲಿಲ್ಲ, ಮಸಲ್ ಲಾಸ್ ಆಯಿತು, ಏನೇ ಆಗಲಿ, ಅಂದರೆ ಕಂಪ್ಯಾರಿಟಿವ್ಲಿ ಬಿಗಿನರ್ಸ್ ನಿಮಗೆ ಅಡ್ವಾಂಟೇಜ್ ಇದೆ. ಯಾಕೆಂದರೆ ನೀವು ಒಂದು 2 ಮಂತ್ಸಲ್ಲಿ ಯಾವುದು ಮಸಲ್ ಲಾಸ್ ಆಗಿದೆ ಅದನ್ನು ಗೇನ್ ಆಗ್ಬೋದು. ಯಾಕೆಂದರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇದರಲ್ಲಿ ನೀವು ನೋಡ್ಬೋದು, ನಾವೊಂದು ಮಿಡ್ಲಲ್ಲಿ 6 ಮಂತ್ ಜಿಮ್ ಸ್ಕಿಪ್ ಮಾಡಿದ್ದೆ. ಆವಾಗ ನಾನು 65 ಇದ್ದ ಬಾಡಿ ವೆಯ್ಟ್ 57ಗೆ ಆಗಿತ್ತು. ಬಟ್ ನಾನು ವಿದಿನ್ 4 ಮಂತ್ ಅದನ್ನು ರಿಕವರ್ ಮಾಡಿದೆ. ಇವತ್ತಿಗಷ್ಟೇ. ಇನ್ನು ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ.